ಎಸ್ ಐ ಪಿನ ಯಾಕೆ ನಾವು ತುಂಬಾ ಬೇಗ ಸ್ಟಾರ್ಟ್ ಮಾಡಬೇಕು ಅನ್ನೋದಕ್ಕೆ ಒಂದು ಒಳ್ಳೆ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. 3 ಜನ ವ್ಯಕ್ತಿಗಳಿರ್ತಾರೆ, ಡಿಫ್ರೆಂಟ್. ಅವರಿಗೆ 60 ವಯಸ್ಸಾದಾಗ ಅವ್ರ ಹತ್ರ ಎಷ್ಟು ವೆಲ್ತ್ ಕ್ರಿಯೇಟ್ ಆಗಿರುತ್ತೆ ಅಂತ ನೋಡೋಣ ಬನ್ನಿ. ಒಬ್ನು 22 ವಯಸ್ಸಲ್ಲಿ 5,000 ಎಸ್ ಐ ಪಿನ ಸ್ಟಾರ್ಟ್ ಮಾಡ್ತಾನೆ. ಆನ್ಯುವಲ್ ಸ್ಟೆಪ್ ಅಪ್ 10% ಇನ್ಕ್ರೀಸ್ ಮಾಡ್ತಾನೆ. ಒಬ್ಬನು 35 ವಯಸ್ಸಲ್ಲಿ 25,000 ಎಸ್ ಐ ಪಿ ಮಾಡ್ತಾನೆ. ಅವನು ಕೂಡ 10% ಇನ್ಕ್ರೀಸ್ ಮಾಡ್ತಾನೆ ಆನ್ಯುವಲ್ ಸ್ಟೆಪ್ ಅಪ್. ಒಬ್ಬನು 45 ವಯಸ್ಸಾದಾಗ 50,000 ಎಸ್ ಐ ಪಿನ ಸ್ಟಾರ್ಟ್ ಮಾಡ್ತಾನೆ. ಅವನು ಅಷ್ಟೇ 10% ಇನ್ಕ್ರೀಸ್ ಮಾಡ್ತಾನೆ. ಈಗ ನಿಮ್ಗೆ ಏನ್ ಅನ್ಸುತ್ತೆ, ಯಾರು ತುಂಬಾ ವೆಲ್ತ್ ನ ಕ್ರಿಯೇಟ್ ಮಾಡಿರ್ತಾರೆ? ಬನ್ನಿ ನೋಡೋಣ. ಏಜ್ 45 ಆಗಿರೋನು 50,000 ಎಸ್ ಐ ಪಿ ಮಾಡಿರ್ತಾನಲ್ಲ, 10% ಇನ್ಕ್ರೀಸ್ ಮಾಡಿರ್ತಾನಲ್ಲ, ಅವನಿಗೆ 60 ವಯಸ್ಸಾದಾಗ ಅವನ ಹತ್ರ 9.8 ಕ್ರೋರ್ಸ್ ಇರುತ್ತೆ. ಏಜ್ 35 25,000 ಎಸ್ ಐ ಪಿ ಮಾಡಿರ್ತಾನೆ, 10% ಇನ್ಕ್ರೀಸ್ ಮಾಡಿರ್ತಾನೆ, ಅವನ ಹತ್ರ 10.6 ಕ್ರೋರ್ಸ್ ಇರುತ್ತೆ. ಏಜ್ 22 ಆಗಿರುತ್ತಲ್ಲ, ಅವನ್ 5,000 ಎಸ್ ಐ ಪಿ ಸ್ಟಾರ್ಟ್ ಮಾಡಿರ್ತಾನಲ್ಲ, ಅವನ ಹತ್ರ 13.3 ಕೋಟಿ ಇರುತ್ತೆ, 13.3 ಕ್ರೋರ್ಸ್. ಸೊ ಎಷ್ಟು ಅಮೌಂಟ್ ಎಸ್ ಐ ಪಿ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಯಂಗ್ ಏಜ್ ಅಲ್ಲಿ ನಾವು ಎಸ್ ಐ ಪಿನ ಸ್ಟಾರ್ಟ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ಕನ್ಸಿಸ್ಟೆನ್ಸಿ, ಡಿಸಿಪ್ಲಿನ್ ಮೇಂಟೈನ್ ಮಾಡಿದ್ರೆ ಎಷ್ಟೇ ಅಮೌಂಟ್ ಇನ್ಕ್ರೀಸ್ ಮಾಡ್ಲಿ, ನೀವು ಯಂಗ್ ಏಜ್ ಅಲ್ಲಿ ಸ್ಟಾರ್ಟ್ ಮಾಡಿದಾಗ ನಿಮ್ಮ ಹತ್ರನೇ ವೆಲ್ತ್ ಜಾಸ್ತಿ ಕ್ರಿಯೇಟ್ ಆಗುತ್ತೆ. ನೀವು ಬೇಗ ಆದಷ್ಟು ಬೇಗ ಎಸ್ ಐ ಪಿನ ಸ್ಟಾರ್ಟ್ ಮಾಡಿ, ಎಸ್ ಐ ಪಿ ಜರ್ನಿನ ಸ್ಟಾರ್ಟ್ ಮಾಡಿ. ನೀವು ನಿಮ್ಮ ಒಂದು ಎಸ್ ಐ ಪಿ ಜರ್ನಿನ ಸ್ಟಾರ್ಟ್ ಮಾಡ್ಬೇಕು ಅಂತಿದ್ರೆ, ಯಾವ ರೀತಿ ವೆಲ್ತ್ ನ ಕ್ರಿಯೇಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಈ ವಿಡಿಯೋನ ನೋಡ್ಕೊಂಡ್ ಬನ್ನಿ. ನಿಮ್ಮೊಂದು ಐಡಿಯಾ ಸಿಗುತ್ತೆ. ಅದರಿಂದ ನೀವು ಕೂಡ ನಿಮ್ಮ ಒಂದು ಎಸ್ ಐ ಪಿ ಜರ್ನಿನ ಸ್ಟಾರ್ಟ್ ಮಾಡ್ಬೋದು. ಥ್ಯಾಂಕ್ ಯು.